ಬದುಕು ಅಪ್ಪಪ್ಪ ಕನ್ಫ್ಯೂಸ್ ಮಾಡೋ ನೀವ The land is back and once again. ಹಲೋ, ಯಾರಾದ್ರೂ ಈ ಮನೇಲಿ ಇದ್ದೀರಾ? ಯಾವ ಹುಡುಗಿ ಏಕೆ ಇಲ್ಲಿಗೆ ಬಂದಿರಿ? ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು? ನೋಡಿ ಸರ್, ನನ್ನ ಹೆಸರು ಜಾನು ಅಂತ. ನಾನೊಬ್ಬ ಅನಾಥೆ. ಈ ಊರಿನಲ್ಲಿ ನನ್ನಂತ ಅನಾಥರಿಗೆ ಯಾರಾದ್ರೂ ಆಶ್ರಯ ಕೊಡ್ತಾರಾ ಅಂತ ವಿಚಾರಿಸಿದೆ. ಆಗ ನಿಮ್ಮ ಹೆಸರು ಹೇಳಿದ್ರು, ಅದಕ್ಕೆ ಬಂದೆ. ಧಾರಾಳವಾಗಿ ನೀನು ನನ್ನ ಮನೆಗೆ ಬಂದಿರೋದು ಸಂತೋಷ ವಿಷಯವೇನೋ. ಚಂದದಾರ ಒಂದು ಮನೆಗೆ ಬಂದು ಈ ಇಂದ್ರನ ಮನೆಗೆ ಬಂದು ಆಶ್ರಯ ಕೇಳಿದರೆ ನೋಡು ಜಾನು, ನೀನು ಒಪ್ಪುವುದಾದರೆ ಇನ್ನು ಮುಂದೆ ನಿನ್ನ ಸ್ಥಾನ ನನ್ನ ಹೃದಯವೇ. ನಾವು ಹೇಳಿದಂತೆ ಕೇಳಿದರೆ ಬರೀ ಆಶ್ರಯವಲ್ಲ, ಈ ಅರಮನೆಯಲ್ಲಿ ಮಹಾರಾಣಿಯಾಗಿ ಮೆರೆಯುವೆ. ಹೇಳಿದಂತೆ ಕೇಳುವೆಯಾ? ಆದರೆ ನಾನು ಸ್ವಲ್ಪ ನಿಮ್ಮ ಬಗ್ಗೆ ತಿಳಿದುಕೊಳ್ಳಬಹುದಾ? ಈ ಆಸ್ತಿ ಅಂತಸ್ತು ನೀವೇ ಸಂಪಾದಿಸಿದ ಅಥವಾ ನಿಮ್ಮ ಸಂಪಾದಿಸಿದ? ಸಿಂಪಲ್, ನಾನೇ ನಮ್ಮ ಚಾಣಕ್ಯತನದಿಂದ ಸಂಪಾದಿಸಿದೆ. ನೋಡು, ಏನಂತೀಯ? ಹೇಗೆ? ಸಿಂಪಲ್, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಈ ಮೂರು ಆದಿಗಳು ನಾನು ಜನಗಳ ತುಳ್ಕೊಂಡ ಮೇಲೆ ಬಂದಿರೋನು. ಈ ರೀತಿ ಮಾಡೋದು ತಪ್ಪಲ್ವಾ? ತಪ್ಪು ಯಾವುದು ಸರಿ, ಯಾವುದು ತಪ್ಪು? ನೀತಿ, ನಿಯತ್ತು, ಅನ್ಯಾಯ, ನಿಷ್ಠೆ ಇದೆಲ್ಲ ಕ್ಷಣ ಮಾತ್ರದಲ್ಲಿ. ಜನ, ಇದು ಹುಟ್ಟು ಲೋಪ ಲಪಂಗನ ಮಕ್ಕಳ ಕಾಲೇ ಕಣ, ಒಳ್ಳೆಯವರಿಗಲ್ಲ. ಜನ, ನೀ ಹೇಳಿದಂತೆ ಕೇಳಿದರೆ ಮಾರ್ಕೆಟ್ನಲ್ಲಿ ಮೂಟೆವಾರರು ಸಮೇತ ರಾಜನ ತರ ಮಹಾರಾಜನ ತರ ಮೆರೆಬೋದಾಯ್ತಲ್ಲ. ಅಷ್ಟೇ ಸತ್ಯಕ್ಕಾಗಿ ಹೋರಾಡಿದ ಸತ್ಯರಿತ್ತಂದ್ರನು ಮಶಾನ ಬಾಳಾದ. ದಶರಥನ ಸಾಮ್ರಾಜ್ಯಕ್ಕೆ ಅಧಿಪತಿಯಾದ ರಾಮ ಅವನ ಹೆಂಡತಿಯನ್ನು ವನವಾಸಕ್ಕೆ ಕಳಿಸಿ ಅವನು ಸಹ 12 ವರ್ಷ ವನವಾಸ ಅನುಭವಿಸಲಿಲ್ಲವೇ? ಅಷ್ಟೇ ಲೋಕ ಸಂಚಾರಕ್ಕೆ ಹೊರಟಿದ ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನ ಗಿರಿಯಲ್ಲಿ ದನ ಕಾಯಲಿಲ್ಲವೇ? ಧರ್ಮಕ್ಕಾಗಿ ಹೋರಾಡಿದ ಧರ್ಮರಾಯನು ಮತ್ತು ಅವರ ಸಹೋದರನನ್ನು ಅವನ ಹೆಂಡತಿಯನ್ನೇ ರಾಜ್ಯವನ್ನು ಬಿಟ್ಟು ಅಜ್ಞಾತವಾಸ ಅನುಭವಿಸಲಿಲ್ಲವೇ? ಆದರೆ ಇಲ್ಲಿ ರಾಜರಂತೆ ರಾಜ್ಯಭಾರ ಮಾಡಿರುವರು ನಮ್ಮ ಹಿರಿಯರಾದ ಕೌರವರ ಹೊರತು ಪಾಂಡವರಲ್ಲ. ಅಷ್ಟೇ, ಎತ್ತುಗಳ ಮನುಷ್ಯನಾಗಿ ಎಷ್ಟೊಂದು ಶ್ರಮ ಪಡ್ತವೆ, ಆದರೂ ಅವರು ಸಾಯುವ ಮುನ್ನವೇ ಕಟ್ಟುಗಾರಿಗೆ ಕೊಟ್ಟು ಕತ್ತರಿಸುತ್ತಾರೆ. ಆದರೆ ಗೂಳಿ ಯಾವಾಗಲೂ ಗುಂತನೇ ಇರುತ್ತೆ. ಅದಕ್ಕೆ ಯಾರ ಹಾಕಿ ಬಸವ ಎಂದು ಪೂಜೆ ಮಾಡುತ್ತಾರೆ ಈ ನಿನ್ನ ದುಷ್ಟ ಸಮಾಜದಲ್ಲಿ. ಅಷ್ಟೇ, ಮನೆಗೆ ಬಂದ ಭಿಕ್ಷುಕನಿಗೆ ಒಂದು ತುತ್ತ ಅನ್ನ ಹಾಕದೆ ವಿಷ ತುಂಬಿರುವ ನಾಗರ ಸರ್ಪಕ್ಕೆ ಆಯರಿದ್ದಾರೆ. ಈಗ ಹೇಳಿ, ಯಾವುದು ಸರಿ, ಯಾವುದು ತಪ್ಪು? ಸರಿ, ಹಾಗಾದ್ರೆ ಈ ಮನೆಯಲ್ಲಿ ನಾನು ಯಾವ ಕೆಲಸ ಮಾಡ್ಬೇಕು? ನೀನೇನು ಮಾಡಬೇಡ. ಅದನ್ನು ಈಗ ನಾಗರ ಜೊತೆ ಸರಸವಾಡಿದರೆ ಸಾಕು. ಲೋಕಕ್ಕೆ ಸೋಪಾನ ಕಟ್ಟಿ ರಂಬೆ, ಊರ್ವಶಿ, ಮೇನಕಿ ಕತ್ತಿಸಿ ಬಾರಿ ನನ್ನ ಚಂದದರಗಿಡೆ ಪ್ರಿಯ ಇನ್ನೇಕೆ
ಮೌನ. ಈ ರಾತ್ರಿ ನನ್ನ ಹೂವಿನ ಮಂಚದ ಮೇಲೆ ನಿನಗೆ ಸನ್ಮಾನ. ಕಮಲ್ ಪ್ರಯೇಶ್ ಕಮಲ್. Thank you.